ಇನ್ನು ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋದಕ್ಕೆ ಆದೇಶ, ಅದರ ವಿರುದ್ಧ ಮಂಡ್ಯದಲ್ಲಿ ಈಗ ಕಿಚ್ಚು ಹೊತ್ತುಕೊಂಡಿದೆ. ನೀರು ಹರಿಸೋದಕ್ಕೆ ಸಿಡಬ್ಲ್ಯೂಆರ್ಸಿ ಆದೇಶದ ಬೆನ್ನಲ್ಲೇ ಮಂಡ್ಯದಲ್ಲಿ ಆಕ್ರೋಶದ ಕಟ್ಟೆಯೊಡೆದಿದೆ. ಸಿಡಬ್ಲ್ಯೂಆರ್ಸಿ ಆದೇಶ ಖಂಡಿಸಿ ಮಂಡ್ಯದಲ್ಲಿ ಸಂಜೆ ವೃತ್ತದಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ರೈತರು ಪ್ರತಿಭಟನೆ ನಡೆಸಿದ್ದು, ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ಬೆಳೆ ಬೆಳೆಯೋದಕ್ಕೆ ನಿಮಗೆ ನೀರು ಬಿಡಬೇಕಾ, ರಾಜ್ಯ ಸರ್ಕಾರ ನಮ್ಮ ಹಿತ ಕಾಯಬೇಕು ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ. ರಸ್ತೆಯಲ್ಲಿ ಉರುಳು ಸೇವೆ ಮಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ ರೀತಿ ಇದು. ರಕ್ತ ಕೊಡ್ತೀವಿ, ನೀರು ಕೊಡೋದಿಲ್ಲ ಅಂತ ಘೋಷಣೆ ಕೂಗಿದ್ದಾರೆ. ಅರೆಬೆತ್ತಲೆ ಮೆರವಣಿಗೆ ಪ್ರತಿಭಟನೆ ನಡೆಸಿದ್ದಾರೆ ಹೋರಾಟಗಾರರು. ಹೆದ್ದಾರಿಯಲ್ಲಿ ವಾಹನಗಳನ್ನ ತಡೆದು ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಬೆಳೆಗಳಿಗೆ ನೀರಿಲ್ಲ ಅಂತ ರಾಜ್ಯ ಸರ್ಕಾರ ಹೇಳಿದೆ. ಕುಡಿಯೋ ನೀರಿಗೆ ಆದ್ಯತೆ ನೀಡಬೇಕು ಅಂತ ಹೇಳಿದೆ. ಇದರ ನಡುವೆ 3.5 TMC ನೀರನ್ನ ತಮಿಳುನಾಡಿಗೆ ಬಿಡಬೇಕು. 4.5 TMC ಎಲ್ಲಿಂದ ಬಿಡೋದು ಅಂತ ರೈತರು ಕೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ತೀವ್ರ ಬರಗಾಲ ಇದ್ದು ಕೇಂದ್ರದ ಕಾವೇರಿ ಮೇಲುಸ್ತುವಾರಿ ಸಮಿತಿಯು ಪ್ರತಿದಿನ 15 ದಿನಗಳವರೆಗೆ 3.5 TMC ನೀರು ಬಿಡಿ ಅಂತ ಹೇಳಿರ್ತಕ್ಕಂಥದ್ದು. ಕಾವೇರಿ ಬೇಸಿನಲ್ಲಿ ಸಾಕಷ್ಟು ಬರಗಾಲದ ಭೀತಿ ಇದೆ. ಈ ಬರಗಾಲದ ಭೀತಿಯ ನಡುವೆ ಇಲ್ಲಿಯ ಜನರಿಗೆ, ಸ್ಥಳೀಯರಿಗೆ ಕುಡಿಯೋ ನೀರಿಲ್ಲ. ಬೆಂಗಳೂರು, ಮೈಸೂರು, ಚಾಮರಾಜನಗರ, ಮಂಡ್ಯ ವ್ಯಾಪ್ತಿಯಲ್ಲಿ ಸಾಕಷ್ಟು ಜನರಿಗೆ ಕುಡಿಯೋ ನೀರಿಗೆ ಬೇಕಾಗಿರ್ತಕ್ಕಂಥ ನೀರು ಮಾತ್ರ ಇಲ್ಲಿರ್ತಕ್ಕಂಥದ್ದು. ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಎಲ್ಲಿನೋ ಎಫೆಕ್ಟಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿ ಮಳೆ ಇರುವುದಿಲ್ಲ. ಮಳೆ ಇಲ್ಲ ಅಂತ ಸಂದರ್ಭದಲ್ಲಿ ಇನ್ನು ತಮಿಳುನಾಡು ಖ್ಯಾತೆಯಲ್ಲಿ ತಮಿಳುನಾಡಿಗೆ ನೀರು ಬಿಡಲಿಕ್ಕೆ ಎಲ್ಲಿ ಬರ್ತದೆ? ತಮಿಳುನಾಡಿನವ್ರು ಕೇಳ್ತಾ ಇರ್ತಕ್ಕಂಥದ್ದು ಬೆಳೆಗಳನ್ನು ಬೆಳಿಲಿಕ್ಕೆ, ಭತ್ತ, ರಾಗಿ, ಜೋಳ, ಬೇರೆ ಬೇರೆ ಬೆಳೆ ಬೆಳಿಲಿಕ್ಕೆ. ನಾವು ಹೇಳ್ತಾ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಕುಡಿಯೋಕೆ ನೀರಿಲ್ಲ ಅಂತೇಳಿ. ಕುಡಿಯೋ ನೀರಿನ ಬಗ್ಗೆ ನಾವು ಕೇಳ್ತಾ ಇರುವ ಸಂದರ್ಭದಲ್ಲಿ ನೀವು ಬೆಳೆ ಬೆಳಿಲಿಕ್ಕೆ ನೀರು ಕೇಳ್ತಾ ಇರ್ತಕ್ಕಂಥದ್ದು, ಜಾನುವಾರುಗಳಿಗೆ ಮೇವಿಲ್ಲ, ಕೆರೆ ಕಟ್ಟೆಗಳಿಗೆ ನೀರಿಲ್ಲ, ಕಾಲುವೆಗಳಲ್ಲಿ ಎರೆಸ್ಲಿಕ್ಕೂ ನೀರಿಲ್ಲ, ಅಂತರ್ಜಲ ಕುಸಿತ ಆಗಿದೆ, ಕೃಷಿ ಪಂಪ್ ಸೆಟ್ಗಳು ನಿಂತಿದ್ದಾವೆ. ಇವೆಲ್ಲ ಮಾನದಂಡಗಳನ್ನು ಲೆಕ್ಕ ಹಾಕ್ತಿದ್ರೆ ಕರ್ನಾಟಕದಲ್ಲಿ ವಾಸ್ತವ ಸ್ಥಿತಿಯ ಪ್ರಕಾರ ಬರ ಇದೆ. ಸಂಪೂರ್ಣವಾಗಿ ಕುಡಿಯೋ ನೀರಿಗೆ ಮಾತ್ರ ನೀರಿರ್ತಕ್ಕಂಥದ್ದು. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಮಿಳುನಾಡಿನ ಸರ್ಕಾರದ ಗುಲಾಮಿಗಿರಿಗೆ ಏನಾದ್ರು ಮಣಿದು ಸ್ಟಾಲಿನ್ ಇರ್ತಕ್ಕಂಥ ವಿಜಯ್ ಮುಖ್ಯಮಂತ್ರಿ ಅವರ, ರಾಹುಲ್ ಗಾಂಧಿ ಅವರ ನಿರ್ದೇಶನದ ಮೇಲೆ ಏನಾದ್ರೂ ವಿಜಯ್ ಅವರು ಕೇಳಿ ಇಲ್ಲಿರ್ತಕ್ಕಂಥ DK ಶಿವಕುಮಾರ್ ಅವರೇ ನೀರು ಬಿಟ್ರೆ ಇಲ್ಲಿನ ಪರಿಸ್ಥಿತಿ ಅಧೋಗತಿ. ಇವತ್ತು 3.5 TMC ನೀರು ಏನು ತಮಿಳುನಾಡು ಬಿಡಬೇಕು ಅಂತ ಹೇಳಿದರೆ ಅದನ್ನು ಬಿಡಕ್ಕೆ ಕೂಡುದು. ಬಿಟ್ರೆ ನಮ್ಮದು ಉಗ್ರವಾದಂಥ ಹೋರಾಟ ಮಾಡ್ತೀವಿ. ಇಲ್ಲಿ ನಮ್ಮ ಕರ್ನಾಟಕದ ಜನಗಳಿಗೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಬೆಂಗಳೂರಿಗೆ ಎಲ್ಲಿ ಕುಡಿತಾರೆ ನೀರನ್ನ? DK ಶಿವಕುಮಾರ್ ಬೆಂಗಳೂರಲ್ಲಿದ್ದಾರೆ, ಎಲ್ಲಿ ಕುಡಿತಾರೆ ನೀರನ್ನ? ದಯವಿಟ್ಟು ಬಿಡಕ್ಕೆ ಕೂಡ್ದು. ಬಿಟ್ಟದೇ ಆದರೆ ಉಗ್ರ ಹೋರಾಟ ಆಗುತ್ತೆ. ಕರ್ನಾಟಕದ ಜನಗಳಿಗೆ ಬೆಳೆಗೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಅಂಥ ಸಂದರ್ಭದಲ್ಲಿ ಇವರು ಶಾಮೀಲ್ ಮಾಡ್ಕೊಂಡು ನೀರು ಬಿಟ್ಟರೆ ಇವರು ಕಾಂಗ್ರೆಸ್ನವರು ಇವರು ಎಲ್ಲ ಒಗ್ಗಟ್ಟಾಗಿ ಎಲ್ಲಿ ಬಿಡೋಕ್ಕಾಗುತ್ತೆ? ಬಿಟ್ಟರೆ ನಮ್ಮದು ಉಗ್ರ ಹೋರಾಟ ಮಾಡ್ತೀವಿ. ವರ್ಣ ನಾಲೆಗೆ, ಕುಡಿಯೋಕ್ಕೆ ಕೆರೆ, ಎಲ್ಲ ದನ ಕರಿಗೆ, ಬೋರ್ವೆಲ್ಗಳಿಗೆ, ಕಬ್ಬು ಎಲ್ಲ ಒಣಗಿ ಎಲ್ಲ ಒಣಗೋಗಿದೆ. ಆದರೆ ಈಗ ನೀವು ಕೆರೆ ಇದಕ್ಕೆ ನಮಗೆ ನೀರು ಬಿಡಲೇಬೇಕು. ಬಿಡದೇ ಹೋದರೆ ನಾವು ಇನ್ನೂ ಹೋರಾಟ ಮಾಡೋಕ್ಕೆ ಸಿದ್ಧವಾಗಿರ್ತೀವಿ. ಅಲ್ಲ ಆಗಲ್ಲ, ನಮಗೆ ಬಿಡೋಕ್ಕಾಗಲ್ಲ. ಬಿಟ್ಟರೆ ಇನ್ನೂ ಹೋರಾಟ ಜಾಸ್ತಿ ಮಾಡ್ತೀವಿ. ನೀರೇ ಇಲ್ವಲ್ಲ, ಎಲ್ಲಿ ಬಿಡೋಕ್ಕೆ ಸಾಧ್ಯ? ಹಂಗಾಗಲ್ಲ. ಕುಡಿಯೋ ನೀರಕ್ಕೆ ಸಾಲ್ತಾ ಇಲ್ಲ. ಅದಕ್ಕೆ ಬಿಟ್ಕೊ ಹೋದ್ರೆ ಎಲ್ಲಿ ಮಾಡೋಕ್ಕೆ ಸಾಧ್ಯ ಹೇಳಿ ಸರ್? ನೀರಿಲ್ಲ ಅಂತಂದ್ರೆ, ನಮ್ಗೆ ಕುಡಿಯೋಕ್ಕೆ ನೀರಿಲ್ಲ ಅಂದ್ರೆ ಜೀವ ಹೋಯ್ತದೆ. ಮೇಲೆ ಮಳೆ ಇಲ್ಲ, ಏನು ಮಾಡೋಕ್ಕೆ ಸಾಧ್ಯ? ಏನು ಮಾಡೋಕ್ಕಾಗಲ್ಲ, ಹಂಗಾಗ್ಬಿಡ್ತದೆ. ಈ ಬರಗಾಲದಲ್ಲಿ ಈ 3 TMC 4 TMC ಅನ್ಕೊಂಡು ಅವರು ಬಿಡ್ತಾ ಇದ್ರೆ ನಾವು ಹೆಂಗೆ ಮಾಡೋದು? ನಾವು ರೈತರು ಏನು ಮಾಡೋದು? ಪ್ರಾಣ ತ್ಯಾಗತೆ ಮಾಡ್ಕೋಬೇಕಾಯ್ತದೆ. ಯಾವುದೇ ಸರ್ಕಾರ ಬಂದ್ರೂ ಸಹ ಅವರ ಚೇರ್ನ ಗಟ್ಟಿ ಮಾಡೋಕ್ಕೋಸ್ಕರ ಇವರು ಕದ್ದು ನೀರನ್ನ ಬಿಡ್ತಿದ್ದಾರೆ. ಅದು ಸತ್ಯ. ಯಾಕೆ ಗೊತ್ತಾ? ಇವ್ರು ಎಷ್ಟೇ ಸ್ಟೋರೇಜು, ಕುಡಿಯೋ ನೀರು ಸಾಲ್ಟೇಜ್ ಆದರೂ ಸಹ ಇವ್ರು ಕದ್ದು ನೀರು ಬಿಡೋ ವ್ಯವಸ್ಥೆ ಆವಾಗ್ಲಿಂದನೂ ಆಗ್ತಾನೆ ಇದೆ. ಯಾರೇ CM ಆದರೂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.